ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಜ್ಯೋತವರು. ಒಂದಿಷ್ಟು ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆ ಏನಂದರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯ ರಾಜಕೀಯದಲ್ಲಿ ಮತ್ತೆ ಮರಳಬಹುದಾ ಅನ್ನುವಂಥ ಒಂದು ಸಂಶಯದ ಮಾತುಗಳು ಶುರುವಾಗಿದ್ದಾವೆ. ಯಾಕಂದರೆ ಇತ್ತೀಚಿನ ಅವ್ರ ವರ್ತನೆ ನೋಡಿದಾಗ ಈಗಾಗಲೇ ಈ ಹಿಂದೊಮ್ಮೆ ಪ್ರಯತ್ನ ಮಾಡಿದರು. ನಮ್ಮ ಡಿ ಕೆ ಶಿವಕುಮಾರ್ ಅವರು ಮತ್ತು ಜೊತೆಗೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಬನ್ನಿರಿ ನೀವು ಮುಖ್ಯಮಂತ್ರಿ ಆಗಿರಿ ಅಂತ ಆಹ್ವಾನ ಕೊಟ್ಟರು. ಅದರ ಸಂದರ್ಭದಲ್ಲೇ ಅದರ ಬಗ್ಗೆ ಆಸಕ್ತಿ ತೋರಿಸಲಾರದು, ಇಲ್ಲಪ್ಪ ನಾವು ದಾಟಿ ಬಂದಿನೋ ಮಾತಾಡಿದರು. ಬಟ್ ಇತ್ತೀಚಿನ ದಿನದಲ್ಲಿ ಇನ್ನೂ ಅಷ್ಟು ಜೋರಾಯಿತು ಶೀಟ್ ಶೇರಿಂಗ್, ಮುಖ್ಯಮಂತ್ರಿ ಶೀಟ್ ಶೇರಿಂಗ DKC ಮತ್ತು ನಮ್ಮ ಸಿದ್ದರಾಮಯ್ಯ ಮಧ್ಯದಲ್ಲ. ಈ ಸಂದರ್ಭದಲ್ಲಿ ಮಾತ್ರ ಡಿ ಕೆ ಶಿವಕುಮಾರ್ ಇನ್ನು ಮುಖ್ಯಮಂತ್ರಿ ಸ್ಥಾನ ಸಿಗೋದು ಭಾಳ ಕಷ್ಟ ಅನ್ನೋದು ಮನವರಿಕೆ ಆಗಿಬಿಟ್ಟದ ಅಂಥೇಳಿ ಇಡೀ ರಾಜಕೀಯ ವಲಯದಲ್ಲಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಅವರು ಶತಾಯಗತಾಯ ಪ್ರಯತ್ನ ಮಾಡಿ ಮುಂಬರುವ ಈ 1-2 ತಿಂಗಳಲ್ಲೇ ನಮ್ಮ ಖರ್ಗೆ ಅವ್ರನ್ನ ಯಾಕೆ ನಿಲ್ಲಿಸಬಾರ್ದು ಮುಖ್ಯಮಂತ್ರಿ ಸ್ಥಾನಕ್ಕೆ ಕಾಂಪಿಟೇಷನ್ ಮಾಡಿಸೋದಕ್ಕೆ ಅನ್ನುವಂಥ ವಾತಾವರಣ. ಯಾಕಂದರೆ DKC ಅವರು ಸಾಮಾನ್ಯರಲ್ಲ, ಅಸಾಮಾನ್ಯರು. ಯಾಕಂದರೆ ಮ್ಯಾರೇಜ್ ಮೇಲೆ ಹೇಳೋದನ್ನು ಸಹಜ ಯಾರಿಗಾದ್ರೂ ಆಸೆ ಇರೋದನ್ನ. ಹೌದು, ಅನೇಕ ಪೋಸ್ಟ್ಗಳಲ್ಲಿ ಹಿಂದೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ವರ್ಕ್ ಮಾಡಿದ್ದಾರೆ, ಗೃಹ ಮಂತ್ರಿ ಆಗಿದ್ದಾರೆ, ಮತ್ತೇನೂ ಆಗಿದ್ದಾರೆ, ವರ್ಕ್ ಮಾಡಿದ್ದಾರೆ. ಮುಂದೆ ರಾಷ್ಟ್ರ ಮಟ್ಟದ ಈ ಒಂದು ಕ್ಯಾಬಿನೆಟ್ದಲ್ಲೂ ಕೆಲಸ ಮಾಡಿದ್ದಾರೆ, ಅನುಭವ ಅದ. ಮತ್ತು ಎಲ್ಲರಿಗಿಂತ ಹೆಚ್ಚಿಗೆಪ್ಪ ಅಂದರೆ ಇವರು ಎಲ್ಲರಿಗಿಂತ ಹೆಚ್ಚು ಲಾಯಲಿಸ್ಟ್ ಟು ಸೋನಿಯಾ ಗಾಂಧಿ ಅಥವಾ ಇಂದಿರಾ ಗಾಂಧಿ ಮನೆಗೆ ಇವರು ಭಾಳಷ್ಟು ಆಪ್ತರು, ನಮ್ಮ DKCಗಿಂತಲೂ ಆಪ್ತರು. ಅದಕ್ಕೆ DKC ಅವರು ಏನಾದರೂ ಮಾಡಿ ಅವ್ರು ತಂದಿಟ್ಟು ಹೆಂಗಪ್ಪ ಅನ್ನೋಂಥ ವಿಚಾರಗಳು ಹೋಗ್ತಾರೆ, ಇಲ್ಲ ಅಂತಾರೆ. ಅದಂತಲ್ಲ, ಇರ್ಬೋದು. ಯಾಕಂದರೆ ಇತ್ತೀಚೆಗೆ ಒಂದಿಷ್ಟು ವಿಷಯದಲ್ಲೇ ಅವರು ಒಂದಿಷ್ಟು ಮೂಗು ತೋರಿಸೋಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದರಲ್ಲೂ SC ST ಅವರ ನಿಮಗೆ ಗೊತ್ತದ ಮೊನ್ನೆ ಏನಪ್ಪ ಅಂದ್ರೆ ಅವರ ಒಂದು ವಿಶೇಷವಾಗಿ ಡಿಪಾರ್ಟ್ಮೆಂಟ್ದಂಥ ಪ್ರಮೋಷನ್ ಸಲುವಾಗಿ ಒಂದಿಷ್ಟು ಪ್ರಶ್ನೆ ಮಾಡಿ ಅವ್ರಿಗೆ ಅನ್ಯಾಯ ಆಗಬಾರ್ದಪ್ಪ, ಹಂಗೆ ಮಾಡಿರಿ ಅಂತ ಲೆಟರ್ ಬರೆಯುವಂಥ ಪ್ರಯತ್ನ ಮಾಡಿದರು. ಅದು ಹೇಳಿದ್ರು ಸಹ ಇದು ಓಪನ್ ಆಗಿ. ಈಗಾಗ ಅದೆಲ್ಲ ಅನ್ಯಾಯ ಮಾಡಿದ್ದಾರೆ ನಿಜವಾಗಿ SC ST ಅಥವಾ OBCಗೆ ಅನ್ನುವಂಥ ಒಂದು ಮಾತು ಬಂದದ. ಬಟ್ ಅದನ್ನು ಹೇಳಿ ಒಂದು ರೀತಿಯಿಂದ ಸಿದ್ದರಾಮಯ್ಯರಿಗೆ ಒಂದು ಎಚ್ಚರಿಕೆ ಕೊಡೋ ದಿಶೆಯಲ್ಲಿ ಹೇಳಿದ್ದು ನೋಡಿದ್ರೆ, ಅದೇ ಕಾಲಕ್ಕೆ ಏನಪ್ಪ ಅಂತಂದ್ರೆ ಈ 4 ಜನ ನಿಮಗೆ ಗೊತ್ತದ ರಾಜ್ಯಸಭೆಗೆ ಆಯ್ಕೆ ಆಗುವಂಥದ್ದು ನಮ್ಮ ಆ ಸಂದರ್ಭದಲ್ಲೂ ಸಹ ಇನ್ನೂ ಆದರೂ ವಿಚಾರ ಇಟ್ಟಿದ್ದಾರೆ ಅವ್ರು 4 ಮಂದಿ ಹೆಸರನ್ನು. ಕರ್ನಾಟಕದ ಒಂದು ಏನು ವಿಧಾನ ಪರಿಷತ್ತಿಗೆ 4 ಜನರ ಹೆಸರನ್ನು ಒತ್ತಿಟ್ಟಿದ್ದಾರೆ, ಇನ್ನೂ ಪ್ರಕಟ ಮಾಡಿಲ್ಲ. ಇದ್ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಒಂದಿಷ್ಟು ಡಿಫ್ರೆಂಟಾಗಿ. ಮತ್ತು ಸಿದ್ದರಾಮಯ್ಯನವರು ನಾನಾ ಮುಖ್ಯಮಂತ್ರಿ 5 ವರ್ಷ ಅಂತಂದಾಗ ಹೈಕಮಾಂಡದ ಎಚ್ಚರಿಸಿದರು. ಇವೆಲ್ಲದರಿಂದಾಗಿ ಸಹಜವಾಗಿ ಏನು ಅನಿಸಾಗತ್ತಪ್ಪ ಅಂತಂದ್ರೆ, ಈ ಒಂದು ಏನು ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯರಿಗೆ ಪ್ರತಿಸ್ಪರ್ಧಿಯಾಗಿ ಬಂದು ನಿಲ್ತಾರ ಕರ್ನಾಟಕದಲ್ಲಿ ಅಂತೇಳಿ, ಅಥವಾ ರಾಜಕೀಯಕ್ಕೆ ಮರಳಿ ಬರ್ತಾರ ಅಂತೇಳಿ ಈ ಒಂದು ಭಯದಿಂದನೇ ಈ ಹಿಂದೆ ನಮ್ಮ ಸಿದ್ದರಾಮಯ್ಯ ಲಾಯಲಿಸ್ಟ್ ಸತೀಶ್ ಜಾರಕಿಹೊಳಿ ಅವರು ಅವ್ರ ಮನಸ್ಸನ್ನು ಪರೀಕ್ಷೆ ಮಾಡಿಸಲು ಹೋಗಿದ್ದೀರ, ಬನ್ನಿರಿ ನೀವು ಆಗಿರಿ ಅಂತೇಳಿ. ಅದು ಗೊತ್ತಿಲ್ಲ. ಇವೆಲ್ಲ ಊಹೆಗಳು ಸ್ಟಾರ್ಟ್ ಆಗಿಬಿಡ್ತಾವ ಸಹಜವಾಗಿ. ಯಾಕಂದರೆ ಈಗ ಟೆಲಿಕಾಸ್ಟ್ DK ಶಿವಕುಮಾರ್ ಅವ್ರಿಗೆ ಗೊತ್ತದ ಏನಪ್ಪ ಅಂತಂದ್ರೆ ನೆಕ್ಸ್ಟ್ 2028 ಚುನಾವಣೆ ಸಹಿತ ಸಿದ್ದರಾಮಯ್ಯ ಕೈ ಕೊಡೋಂಕ ಅಂತ ಇದ್ದಾರೆ ಅಂತೇಳಿ. ಹೋಗಲಪ್ಪ ನಾವು 2028 ಇರ್ತೀವಿ, ನಂತರ ಯಾರಾದ್ರೂ ಆಗಿರಿ ಅನ್ನುವಂಥ ಮಾತು ಮಾತಾಡಿಲ್ಲ ಅವರು. ನಾನು ನಾಯಕ ಅನ್ನುವಂಥ ಮಾತು ಮಾತಾಡಿದ್ದಾರೆ. ಹೀಗಾಗಿ DKC ಮತ್ತು ನಮ್ಮ ಏನಪ್ಪ ಅಂದ್ರೆ ಸಿದ್ದರಾಮಯ್ಯ ಮಧ್ಯೆ ಇನ್ನಷ್ಟು ಗ್ಯಾಪ್ ಹೆಚ್ಚಾಗಲಿಕ್ಕತ್ತದ ರೀ. ಒಂದು ಕಡೆ DKC ಅವರು ಯಾವುದೇ ಪರಿಸ್ಥಿತಿಯಲ್ಲಿ ಹಿಡಿದೇಬೇಕು, ಈ ಅಧಿಕಾರ ತೆಗೆದುಕೊಳ್ಳಬೇಕು ಅನ್ನುವಂಥದ್ದಿದ್ರೆ, ಇನ್ನೊಂದು ಕಡೆ ಬಿಡಕ್ಕೆ ಹೊಡೆದು ಮುಂದೆ ಸಹಿತ ಬಿಡುವಂಗಿಲ್ಲ, ಹಠಕ್ಕೆ ಬಿದ್ದಂಗೆ ಆಗ್ಲಿಕ್ಕತ್ತದ. ಇಂಥ ಹಠ ಈಗ ಬದಿದ್ದಕ್ಕಾಗಿ ಇವತ್ತು ಮತ್ತು ನಮ್ಮ ಖರ್ಗೆ ಅವ್ರು ನಡಕ್ಕೆ ತರ್ತಾ ಇದ್ದಾರೆ ಅಂತೇಳಿ. ಯಾಕಂದರೆ ಖರ್ಗೆ ಅವ್ರು ಸಿಎಂ ಹಾಕನಪ್ಪ ಅಂತಂದ್ರೆ ವಿರೋಧ ಮಾಡಲಿಕ್ಕಿಲ್ಲ ಹೈಕಮಾಂಡ್ ಅನ್ನೋಂಥದ್ದು. ಮತ್ತು ಹೈಕಮಾಂಡ್ಗೆ ಅತ್ಯಂತ ಆತ್ಮೀಯರು ನಮ್ಮ ಖರ್ಗೆ ಅವರು. ಆದರೆ ಈ ಒಂದು ವಯಸ್ಸಿನಲ್ಲೇ, ಇಡೀ ವಯಸ್ಸಿನಲ್ಲೇ CM ಆಗ್ಬೋದಾ ಅಂತೇಳಿ ಆಗಬಹುದು, ಇಲ್ಲಂತಲ್ಲ. ಯಾಕಂದರೆ ಇಲ್ಲಿವರೆಗೆ ದಲಿತ CM ಆಗಿಲ್ಲ. ಅದೊಂದು ಪ್ಲಸ್ ಪಾಯಿಂಟ್ ಆಗ್ತದೆ ಕಾಂಗ್ರೆಸ್ಗೆ. ಹೀಗಾಗಿ ಮುಂಬರುವ ದಿನಗಳಲ್ಲಿ ನಾವು ಮುಖ್ಯಮಂತ್ರಿಗಳು ಮಾಡಿದ್ದೀವಲ್ಲಪ್ಪ ಅನ್ನುವಂಥ ಹೇಳೋದಕ್ಕೆ ಆಸರ ಆಗ್ತದೆ ಅನ್ನೋಂಥ ಒಂದು ಮಾತು ಅದಾವೆ. ಹೀಗಾಗಿ ಇವತ್ತು ಜೋರ್ದಾರಾಗಿ ಸಿದ್ದರಾಮಯ್ಯನವರು ಏನಪ್ಪ ಅಂತಂದ್ರೆ ಇವತ್ತು ಸಮಾವೇಶ ಮಾಡಿ ನಾನಾ ಮುಂದಿನ 5 ವರ್ಷವನ್ನು ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ.
ಇದ್ರ ಜೊತೆಗೆ ಇನ್ನೂ ಅನೇಕ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಮತ್ತು ಅದ್ರ ಜೊತೆಗೆ ಖರ್ಗೆ ಅವ್ರಿಗೂ ಸಹಿತ ಆದಷ್ಟು ಅಧಿಕಾರ ದೂರ ಇಡುವಂಥ ಪ್ಲಾನ್ಗಳು ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ಲಿಕ್ಕತ್ತದ ರೀ. ಹೀಗಾಗಿ ಖರ್ಗೆ ಅವರು ರಾಜಕಾರಣಕ್ಕೆ ಮರಳಬಹುದೇನೋ ಅನ್ನೋಂಥ ಎಲ್ಲೋ ಒಂದು ಕಡೆ ಸಂಶಯ. ಯಾಕಂದ್ರೆ ಈಗಿಲ್ಲ ಆದರೆ ಎಂದೂ ಇಲ್ಲ ಅನ್ನೋಂಥ ಮಾತು ರಾಜಕೀಯದಲ್ಲಿ ಗೊತ್ತಿದ್ದ ಮಾತು. ಹೀಗಾಗಿ ಈ ಶತಾಗತಾಯ ಸಿದ್ದರಾಮಯ್ಯರ ಒಂದು ಕುರ್ಚಿ ತಪ್ಪಿಸ್ಬೇಕಂತ ಡಿ ಕೆ ಶಿವಕುಮಾರ್ ಅವರು ಈ ಪ್ರಯತ್ನ ನಡೆಸಿದಾರ ಅನ್ನೋದು ಒಂದಷ್ಟು ಊಹೆ. ಇನ್ನೊಂದು ಮಾತನಾಡಿ ಗಮನಿಸ್ಬೇಕಾಗಿದ್ದೇನಪ್ಪ ಅಂದ್ರೆ, ಖರ್ಗೆ ಅವ್ರಿಗೂ ಮತ್ತು ಸತೀಶ್ ಜಾರಕಿಹೊಳಿ ಅವ್ರಿಗೂ ಅಷ್ಟು ಭಾಳ ಗಾಢವ ಸಂಬಂಧ ಇಲ್ಲ ಅನ್ನುವಂಥ ಮಾತುಗಳು ಇದ್ದಾವೆ. ಏನು ಸತ್ಯ ಸುಳ್ಳು ಗೊತ್ತಿಲ್ಲ. ಯಾಕಂದ್ರೆ ವಿಶೇಷವಾಗಿ ಯಾವಾಗ ಇವರು ಸತೀಶ್ ಅವರು ಪೂರ್ಣ ಪ್ರಮಾಣದಲ್ಲಿ ಸಿದ್ದರಾಮಯ್ಯರ ಫಾಲೋವರ್ಸ್ ಆದರೂ ಅದರಿಂದ ಒಂದು ಸ್ವಲ್ಪ ದೂರ ಸರಿದಿದ್ದಾರೆ. ಮೊದಲು ಚೆನ್ನಾಗಿತ್ತು ಇವರು ಅವ್ರಿಗೆ ಏನೊಂದು ಮಾತುಗಳು ಕೇಳಿ ಬರ್ತಾವೆ ರಾಜಕೀಯದಲ್ಲಿ ಏನು. ಯಾಕಂದ್ರೆ ಇವತ್ತಿದ್ದಂಥ ಸ್ಥಿತಿ ನಾಳೆ ಇರೋದಿಲ್ಲ, ನಾಳೆ. ಬಟ್ ಇವೆಲ್ಲ ನೆಲೆಯಲ್ಲೇ ಖರ್ಗೆ ಅವರು ಮತ್ತು ಖರ್ಗೆ ಅವರು ಅಂತಂದ್ರೆ ಡಿ ಕೆ ಶಿವರಿಗೂ ಲಾಭದ. 2028 ಇನ್ನೂ ವಯಸ್ಸಾಗ್ತದೆ ಅವ್ರಿಗೆ, ಸಹಜವಾಗಿ ಅಧಿಕಾರ ಬಿಟ್ಟು ಹೋಗ್ತಾರೆ. ಆಗ ನಾನು ಆಗ್ತೀನಿ ಅಂತಂದು. ಯಾಕಂದ್ರೆ ಸಿದ್ದರಾಮಯ್ಯರ ಮಾತ್ರ ನಿಶ್ಚಿತವಾಗಿಯೂ ಡಿ ಕೆ ಶಿವರಿಗೆ 2027 ತಪ್ಪಿಸೋ ಪ್ರಯತ್ನ ಮಾಡ್ತಾರೆ ಅನ್ನೋದು ಅವರ ಬಣದವರು ಮತ್ತು ಜೊತೆ ಸತೀಶ್ ಜಾರಕಿಹೊಳಿ ಅವರ ಬಣದವ್ರದ್ದು ಒಂದು ಅಭಿಪ್ರಾಯ. ಯಾಕಂತಂದ್ರೆ ಡಿ ಕೆ ಶಿ ಅವರಿಗೆ ಹೇಗಾದ್ರೂ ಮಾಡಿ ಒಟ್ಟು ಅಧಿಕಾರ ತಪ್ಪಿಸಬೇಕು ಅನ್ನೋದು ಏನಂತ ಮಾನಸಿಕವಾಗಿ ಭಾಳ ದೂರ ತರ್ತಾರೆ. ಮೇಲ್ಪದ್ರಲ್ಲಿ ಏನೋ ಚಂದ ಇದ್ದಂಗೆ ಅನ್ನಿಸ್ತಿರ್ಬೋದು, ಚಂದನ ಮಾತಾಡ್ತಿರ್ಬೋದು, ಸ್ಟೇಟ್ಮೆಂಟ್ ಕೊಡ್ತಿರ್ಬೋದು, ಕೂಡಿ ಹೋಗ್ತಾ ಇರ್ಬೋದು. ಬಟ್ ಒಳಗೆ ಮಾತ್ರ ದೊಡ್ಡ ಕಂದಕಗಳು ಇರೋದ್ರಿಂದ ಡಿ ಕೆ ಶಿ ಅವ್ರಿಗೆ ಭಯ ಅದ. ಸಿದ್ದರಾಮಯ್ಯ ತಮ್ಮ ನಂತರ ಸತೀಶ್ ಅವ್ರನ್ನ ಮಾಡಬಹುದು, ಅಥವಾ ನನ್ನ ತಪ್ಪಿಸುವಾಗ ಪರಮೇಶ್ವರನ್ನ ತರಬಹುದು. ಅದಕ್ಕೆ ಖರ್ಗೆ ಅವರು ಇದ್ರಪ್ಪ ಅಂತಂದರೆ ಇಲ್ಲೇ ಕುರ್ಚಿ ಮೇಲೆ ಅವ್ರ ಜೋಡಿ ಹೊಂದಾಣಿಕೆ ಮಾಡ್ಕೊಂಡು ನಾನು ಹೋಗ್ಬೋದು ನೆಕ್ಸ್ಟ್ ಅನ್ನೋದು ಒಂದು ದೂರಗಾಮಿ ಒಂದು ಪ್ರಯತ್ನ. ಈ ಪ್ರಯತ್ನದಲ್ಲೇ ಅವ್ರು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೋ ಏನೋ ಗೊತ್ತಿಲ್ಲ. ಬಟ್ ಖರ್ಗೆ ಅವ್ರು ಮಾತ್ರ ರಾಜ್ಯ ರಾಜಕೀಯದಲ್ಲಿ ಮರಳುವ ಸಾಧ್ಯತೆ ಹೆಚ್ಚಾಗ್ಯಾವ ಅಂತೇಳಿ ಒಂದಿಷ್ಟು ಜನ ಮಾತಾಡ್ತಾ ಇದ್ದಾರೆ. ಅದು ಸರಿನೋ ಸುಳ್ಳು ಕರೆನೋ ಇವತ್ತಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಇವೆಲ್ಲ ಘಟನಾವಳಿ ನೋಡಿದಾಗ ಮತ್ತು ಈ ಹಿಂದಾದರೂ ಅವ್ರಿಗೂ ಆಸೆ ಇತ್ತು. 2 ಸಲ ತಪ್ಪಿದೆ ಅವ್ರಿಗೆ ಸಿ ಎಮ್ ಆಗುವಂಥದ್ದು. ಆ 2 ಸಂದರ್ಭದಲ್ಲಿ ಅವ್ರು ಸಿ ಎಮ್ ಆಗಿದ್ರೆ ಹಾಗೆ ಹೋಗ್ತಿತ್ತು, ಆಗಲಿಲ್ಲ. ಅದಕ್ಕಾಗಿ ಇವತ್ತು ಒಮ್ಮೆ ಯಾಕೆ ಆಗಬಾರ್ದು ಅನ್ನುವಂಥದ್ದು ಈ ದಿಶೆಯಲ್ಲೇ ಏನೇನು ಆಗ್ಬೋದು, ಇನ್ನು ಆಗಲಿಕ್ಕಿಲ್ಲ ಅನ್ನೋದನ್ನು ನಾವು ನೋಡೋಣ. ನಿಮ್ಮ ಜೊತೆ ನಾವು ಕುತೂಹಲದ ಏನಾಗ್ಬೋದು ಅಂತ. ಆದರೆ ಡಿ ಕೆ ಶಿ ಅವ್ರಿಗೆ ಮಾತ್ರ ಯಾವುದೇ ಪ್ರಸಂಗದಲ್ಲ ಸಿದ್ದರಾಮಯ್ಯನವ್ರನ್ನ 2028 ಮುಖ್ಯಮಂತ್ರಿಯಾಗಿ ಮುಂದುವರಿಸೋದು ಬೇಕಾಗಿಲ್ಲ. ಕಾರಣ ಇಷ್ಟ, ಅವ್ರು ತಮ್ಮ ನಂತರ ತನ್ನನ್ನು ಮಾಡೋದಿಲ್ಲ ಮುಖ್ಯಮಂತ್ರಿ ಅನ್ನೋದು ಅವ್ರಿಗೂ ಕನ್ಫರ್ಮ್ ಆಗಿದೆ. ಮತ್ತು ಈಗಂತೂ ಶಾಸಕರ ಬೆಂಬಲವೂ ಇಲ್ಲ ಅನ್ನೋದು ಈಗ ಅವ್ರಿಗೂ ಕನ್ಫರ್ಮ್ ಅದ. ಹೀಗಾಗಿ ಏನೋ ಮಾಡಲಿಕ್ಕೂ ಏನೂ ಆಗಬಾರ್ದು. ಯಾಕಂದ್ರೆ ನಾವು 55 ಮಂದಿ ಬರ್ತಾರ, 60 ಮಂದಿ ಬರ್ತಾರ, ಎಲ್ಲ ಶಾಸಕರನ್ನ ಜೋಡಿ ಹೇಳ್ದಂಗೆ ಕೇಳ್ತಾರ ಅನ್ನೋಂಥ ಮಾತುಗಳು ಇವತ್ತಿಲ್ಲ. ಅವರ ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ ಡಿ ಕೆ ಶಿ ಅವರು ಒಂದಿಷ್ಟು ನಿರಾಶೆ ಆಗ್ಯಾರ. ಈ ಸಂದರ್ಭದಲ್ಲೇ ಬಿ ಜೆ ಪಿಗೆ ಹೋಗಿ ಅಲ್ಲೇ ಗದ್ದಾಡಿಸೋಕ್ಕಿಂತಲೂ ನಮ್ಮದು ಇಮೇಜ್ ಕಳಿಸೋಕ್ಕಿಂತಲೂ ಕಾಂಗ್ರೆಸ್ಸಲ್ಲಿ ಇದ್ಕೊಂಡ ಖರ್ಗೆ ಅವ್ರನ್ನ ಸಿ ಎಮ್ ಮಾಡಿದಪ್ಪ ಅಂತಂದ್ರೆ ಖರ್ಗೆ ಅವರು 2027 ನನಗೆ ಅವಕಾಶ ಕೊಡ್ಬೋದು ಅನ್ನೋಂಥ ದೂರಾಲೋಚನೆ. ಇದು ಸರಿ ಅನಿಸ್ಬೋದು ನಿಮಗೆ? ಸರಿ ಅಂದ್ರೆ ಸರಿ, ತಪ್ಪು ಮಾಡ್ರಿ, ಲೈಕ್ ಮಾಡಿರಿ, ಡಿಸ್ಲೈಕ್ ಮಾಡಿರಿ, ಇದಂತ ಹಿಂಗೆ ನಡೆದು ಅಂತ ಒಂದು ಊಹೆ. ಇದಕ್ಕೆ ನೀವು ಪ್ರತಿಸ್ಪಂದಿಸ್ರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮತ್ತೊಮ್ಮೆ ವಿನಂತಿ ಮಾಡ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗೊಂಡು ವಂದನೆಗಳು.